ಕೇವಲ ರಾಜಕೀಯ ಕುಮ್ಮಕ್ಕಿನಿಂದ ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಎಫ್ಐಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂತದ್ದು ಅದು ಕಾನೂನು ಬಾಹಿರ. ಸಿಟಿ ರವಿಗೆ ಕೊಲೆಗಡಕ ಅಂದಿದ್ದು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರಲ್ಲ. ಇದೊಂದು ಷಂಡ ಸರ್ಕಾರ ಇದೆ, ಷಂಡ ಸರ್ಕಾರ ಇದೆ. ಇದು ಅಸಂಸದೀಯ ಪದ ನಮ್ಮ ಮೇಲೆ ಕೇಸ್ ಹಾಕಬೇಕು. ಸ್ವತಃ ಸಿಎಂ ಡಿಸಿಎಂ ಸಿಟಿ ರವಿ ಅವರ ಕ್ಷಮಾಪಣೆಯನ್ನು ಕೇಳಬೇಕಂತ ಒತ್ತಾಯ ಮಾಡ್ತಾರೆ. ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒತ್ತಡ ಹಾಕಿ ಇಲ್ಲಿ ಖಾನಾಪುರಕ್ಕೆ ಹೋಗ್ತೀರಿ, ಲೋಕಾಪುರಕ್ಕೆ ಹೋಗ್ತೀರಿ, ಒತ್ತಡ ರಾಜಕೀಯವಾಗಿ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಎಲ್ಲಾ ವಿಚಾರದಲ್ಲಿ ಏನು ಮಾಡುವ ಒಂದು ಪರಿಸ್ಥಿತಿ ಇದಕ್ಕೆ ಷಂಡ ಅಂತ ಒಂದು ಎಬಿಸಿಡಿನೂ ಗುರ್ತಿಲ್ಲ ಅಂತ ಅನಿಸ್ತದೆ. ಇಷ್ಟು ವರ್ಷ ಅನುಭವ ಇದ್ದಂತ ಸಿದ್ದರಾಮಯ್ಯನವರಿಗೆ ಇಲ್ಲಿ ಫೇಲ್ಯೂರ್ ಆಗಿದೆ ಅಂದ್ರೆ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಮುಸ್ಲಿಂ ಸಮಾಜ ನಿಮಗೆ ವೋಟ್ ಆಗ್ತಾ ಇದ್ರು ಕೇಳೋರು ಅವರು ಇನ್ನೊಂದು ಸ್ವಲ್ಪ ತುಷ್ಟೀಕರಣ ಮಾಡೋದು ಬೆಳಗಿನ ಸಾಯಂಕಾಲ ಯಾರು ಹೇಳೋರು ಕೇಳೋರು ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ. ಸಭಾಪತಿಯವರು ನಾನು ನಿನ್ನೆ ಹೇಳಿದೆ, ಇವತ್ತು ಯಾವುದೂ ರೆಕಾರ್ಡ್ ಇಲ್ದೇ ಪ್ರೈಮಾಫಿಷಿಯಲ್ ಕೇಸ್ ಇಲ್ದೇ ಅವ್ರು ಅರೆಸ್ಟ್ ಮಾಡಿದ್ದು ತಪ್ಪು ಅಂತ ನಾನು ನಿನ್ನೆ ಹೇಳಿದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಜೀನಿ ಪರಿದನ್ ವಾಟರ್ ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಏನೋ ಒಂದು ಪ್ರೈಮಾಫಿಷಿಯಲ್ ಬೇಕಲ್ಲ, ಒಂದು ಎಫ್ಐಆರ್ ಫೈಲ್ ಮಾಡಿ. ಓಕೆ, ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಎಫ್ಐಆರ್ ಆಗುವಂಥದ್ದು ಸಹಜ. ಎಫ್ಐಆರ್ ಆದಮೇಲೆ ಆ ಇನ್ವೆಸ್ಟಿಗೇಷನ್ ಆಫೀಸರು ಹ್ಯಾಸ್ ಟು ಎಕ್ಸಾಮ್, ಹ್ಯಾಸ್ ಟು ಇನ್ವೆಸ್ಟಿಗೇಟ್. ಅದು ಏನೂ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಆಡಿಯೋ ವಿಡಿಯೋದ್ದು ಹಿಯರಿಂಗು ಅಫಿಷಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಸ್ಟಡಿ ಒಳಗೆ. ಈಗ ಸಭಾಪತಿಯವರ ಹೊರಟಿಯವರು ಹೇಳಿಬಿಟ್ರು ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ. ಯೂಸಲಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅವಾಗ ಏನ್ ಮಾಡಿ, ಯೂಸಲಿ ಹಿಂಗೆ ಗದ್ದಲಾದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಅವರು. ಆ ರೀತಿ ಆಫ್ ಮಾಡಿದೀವಿ, ಯಾವುದೂ ರೆಕಾರ್ಡ್ ಇಲ್ಲ ಅಂತ ಹೇಳಿದ್ರು. ಹೇಳಿದ ಮೇಲೆ ಅಧಿಕೃತವಾಗಿ ಸದನದ ದಾಖಲೆಗಳನ್ನ ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋದು ಯಾವುದೋ ರೆಕಾರ್ಡ್ ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ, ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗಾಗಲೇ ಈಗ ಹೈಕೋರ್ಟ್ ಅವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅದಾವೆ. ಯಾರನ್ನೋ ಒಬ್ಬರು ಅರೆಸ್ಟ್ ಮಾಡುವಾಗ ಅವ್ರಿಗೆ ಅದನ್ನು ತಿಳಿಸಬೇಕು, ಯಾವ ಕಾರಣಸಲ ಅರೆಸ್ಟ್ ಮಾಡ್ತಿದ್ದು ಹೇಳಬೇಕು. ಇದೆಲ್ಲ ಗೈಡೆನ್ಸ್ ಅದಾವೆ. ಇದನ್ನು ಮೀರಿ ಕೇವಲ ರಾಜಕೀಯ ಕುಮ್ಮಕ್ಕಿನಿಂದ ಒಂದು ರಾಜಕೀಯವಾದಂತಹ ಒಂದು ಪ್ರಭಾವ ಬೀರುವ ಸಲುವಾಗಿ, ದಬ್ಬಾಳಿಕೆ ಮಾಡುವ ಸಲುವಾಗಿ ಮತ್ತು ಬಿಜೆಪಿ ಲೀಡರ್ಸ್ ಟಾರ್ಗೆಟ್ ಇಡುವ ಸಲುವಾಗಿ ಈ ರೀತಿ ಕಾನೂನು ಬಾಹಿರವಾದಂತಹ ಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಜವಾಗಿ ತಕ್ಷಣವೇ ಸಿಎಂ ಡಿಸಿಎಂ ಇದಕ್ಕೆ ಕ್ಷಮಾಪಣೆಯನ್ನ ಯಾಚನೆ ಮಾಡಬೇಕಾಗ್ತದೆ. ಈ ರೀತಿ ಕಾನೂನು ಬಾಹಿರ ಇವತ್ತು ನಿನ್ನ ಅಬ್ಸರ್ವೇಷನ್, ಅಕೌಂಟಿನ ಅಬ್ಸರ್ವೇಷನ್ ನೋಡಿದ್ರೆ ಕಾನೂನು ಬಾಹಿರವಾದಂತಹ ಇವತ್ತು ಅರೆಸ್ಟ್ ಮಾಡಿದ್ದು ಪ್ರೂವ್ ಆಗಿದೆ. ಅದಕ್ಕಾಗಿ ಸಿಎಂ ಡಿಸಿಎಂ ಇದಕ್ಕೆ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎಲ್ಲಿಯವರೆಗಂದ್ರೆ ಯಾವ ನಾನು ಸ್ಪೀಕರ್ ಆಗಿ ಕೆಲಸ ಮಾಡಿದ್ದೀನಿ, ವಿಧಾನಮಂಡಲದ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅದು ಇನ್ನೂ ಸಿನಿಡೆ ಅರ್ಜೆಂಟ್ ಆಗಿತ್ತು ಬಿಟ್ಟಿತ್ತು, ಒಟ್ಟೆ ಪ್ರೊಸೆಸ್ ನಡೆದ ಅಸೆಂಬ್ಲಿ ನಡೆದ. ಅಸೆಂಬ್ಲಿ ನಡೆಯುವಾಗ ಯಾರದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದ್ರೆ ಸಭಾಪತಿಗಳು ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತರಬೇಕು, ಅವರ ಅನುಮತಿಯನ್ನು ತರಬೇಕು. ಆ ಸದನದಲ್ಲಿ ಅವ್ರ ಕಸ್ಟಡಿಯನ್ನು, ಆ ಶಾಸಕರ ಕಸ್ಟಡಿಯನ್ನು ಸ್ಪೀಕರ್ ಮತ್ತು ಸಭಾಪತಿ ಸದನ ನಡೆಯುವಂತಹ ಸಂದರ್ಭದಲ್ಲಿ ಈ ರೀತಿ ಎಫ್ಐಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂತದ್ದು ಅದು ಕಾನೂನು ಬಾಹಿರ. ಮತ್ತು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ ಲೀಡರ್ಸು, ಸದನ ನಡೆದಂತಹ ಪದಪ್ರಯೋಗಗಳು ಇವಲ್ಲ. ಸದನದಲ್ಲಿ ನಡೆದಂತೆ ನೀವು ಒತ್ತಾಯ ಮಾಡಬಹುದಿತ್ತು. ಇದು ಅಶ್ಲೀಲವಾದಂತಹ ಪದ ಆಗಿದ್ರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಸಂಸದೀಯ ಪದಗಳಾಗಿದ್ರೆ ನೀವು ಸಭಾಪತಿಯವರು ಒತ್ತಾಯ ಮಾಡಬೇಕಾಗಿತ್ತು. ಇನ್ನ ರೆಕಾರ್ಡಿಂದ ತೆಗೆದು ಹಾಕಿರಿ ಅಂತ ಹೇಳಿ ತೆಗೆದು ಹಾಕಿರಿ, ಅಲ್ಲೇ ಕೇಳಬೇಕಾಗಿತ್ತು. ಇದು ಈ ರೀತಿ ಇದೆ, ನೀವು ವೆರಿಫೈ ಮಾಡ್ರಿ, ಅವ್ರ ಕಡೆ ಕ್ಷಮಾಪಣೆ ಕೇಳಂತ ಒತ್ತಾಯ ಮಾಡಬಹುದು. ಅದು ಬಿಟ್ಟು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರಲ್ಲ. ಅಲ್ಲ, ಮುಂದೆ ಹಾಕೋದಾಗಿತ್ತು, ಅಥವಾ ಅಲ್ಲೇನೆ ಇಮಿಡಿಯೇಟ್ಲಿ ಅಲ್ಲೇನೆ ರಿಸಿಸ್ಟ್ ಮಾಡಬೇಕಾಗಿತ್ತು. ಇಲ್ಲ, ನೀವು ಪದದ ಎಲ್ಲ ತೆಗೆದು ನೋಡ್ರಿ, ಚೇಂಬರ್ ಕುಂದ್ರಿ, ಅಲ್ಲಿ ಪದ ಪ್ರಯೋಗ ಆಗಿದ್ದು ಅವ್ರು ಇಲ್ಲ ಅಂತಾರ, ನಾವು ಎಸ್ ಅಂತೀವಿ. ಅವಾಗ ಹೊರಟಿ ಅವ್ರ ಚೇಂಬರ್ನಲ್ಲಿ ಕರೆದು ಕುಂದಿರಿಸಿ ಮಾತಾಡಿದ್ರೆ ಕ್ಲಿಯರಿಟಿ ಇರ್ತಿತ್ತು. ಅದೇನೋ ಮಾಡಲಾರ್ದೆ ಇವತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒಂದು ಮೇಲೆ ಒತ್ತಡ ಹಾಕಿ ಅವ್ರು ಅರೆಸ್ಟ್ ಮಾಡುವಂಥದ್ದು. ಮತ್ತು ಎಲ್ಲಿಯವರೆಗೆ ಅಂದ್ರೆ ಅರೆಸ್ಟ್ ಮಾಡಿದ್ದಷ್ಟೇ ಅಲ್ಲ, ಅರೆಸ್ಟ್ ಮಾಡಿದ್ರೆ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಖಾನಾಪುರಕ್ಕೆ ಹೋಗ್ತೀರಿ, ಲೋಕಾಪುರಕ್ಕೆ ಹೋಗ್ತೀರಿ, ರಾಮದುರ್ಗ ಬಾರ್ಡರ್ ಮನೆಗೆ ಹೋಗ್ತೀವಿ, ಧಾರವಾಡ ಕಡೆ ಬರ್ತೀವಿ, ಅಂದ್ರೆ ಎಲ್ಲಾ ಕಡೆ ಇಡೀ ರಾತ್ರಿ ಸುತ್ತ ಹಾಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ, ಅಂದ್ರೆ ಏನ್ ಮಾಡ್ಬೇಕಂತ ಮಾಡಿದ್ರೆ ನಿಮ್ದು ಉದ್ದೇಶ ಏನಿತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಈ ಇಂಟೆನ್ಷನ್ ಉದ್ದೇಶ ಏನದಲ್ಲ, ಎಲ್ಲವೂ ಸಹಿತ ಮತ್ತು ರಾಜಕೀಯವಾಗಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಲಿಕ್ಕೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕಾಗಿ ತಕ್ಷಣವೇ ಇವತ್ತು ಈ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಸ್ವತಃ ಸಿಎಂ ಡಿಸಿಎಂ ಸಿಟಿ ರವಿ ಅವರ
ಕ್ಷಮಾಪಣೆಯನ್ನು ಕೇಳಬೇಕಂತ ಒತ್ತಾಯ ಮಾಡ್ತಾರೆ. ನೋಡ್ರಿ, ಪೊಲೀಸ್ ಅವರು ಕೈಗೊಂಬಿಗಳು. ಅವ್ರ ಪೊಲೀಸ್ ನಾವು ಬೇಗ ಅರ್ಥನೇ ಇಲ್ಲ. ಯಾವಾಗ ಇಡೀ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿ ಆಡಳಿತ, ಹೋಮ್ ಮಿನಿಸ್ಟರ್ ಆಡಳಿತ ವಿಫಲತೆ ಆದಾಗ ಇದೆಲ್ಲ ಡೀಲ್ ಆಗ್ತದೆ. ಅಲ್ಲಿ ಸ್ಥಳೀಯ ಮಂತ್ರಿ ಇದ್ದಾರೆ, ಅವರ ಒತ್ತಡಕ್ಕೆ ಮನವಿ, ಈ ರೀತಿಯಾದಂಥ ಬಂಧನ ಮಾಡುವಂತಹದ್ದು ಪ್ರಕ್ರಿಯೆ ಇದೆಯಲ್ಲ, ಇದು ಬಹುಶಃ ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳ್ತೀನಿ, ಕಾನೂನು ಬಾಹಿರ ಅಲ್ಲ. ಮತ್ತೆ ಅದಕ್ಕೆ ನಾನು ಹೇಳಿದಲ್ಲ, ಸಭಾಪತಿಗಳೇ ಇವತ್ತು ಅದನ್ನ ಅಲ್ಲೇ ಕೇಳ್ಬೋದಾಯ್ತಲ್ಲ. ಸಭಾಪತಿ ಒಂದು ಅರ್ಧ ಗಂಟೆ ಅಡ್ಜರ್ನ್ ಮಾಡ್ರಿ, ಅದನ್ನೆಲ್ಲ ತೆಗೆದು ನೋಡ್ರಿ ದಾಖಲೆ, ಅಲ್ಲೇ ವೆರಿಫೈ ಮಾಡ್ಬೋದಾಯ್ತಲ್ಲ. ಮತ್ತು ಸದನ ನಡೆದಂತ ಸಂದರ್ಭದಲ್ಲಿ ಅರೆಸ್ಟ್ ಮಾಡಲಿಕ್ಕೆ ಬರೋದಿಲ್ಲ ಯಾವ ಶಾಸಕರನ್ನು, ವಿದೌಟ್ ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಅಂಡ್ ಕೌನ್ಸಿಲ್ ಚೇರ್ಮನ್. ಅವರು ಅರೆಸ್ಟ್ ಮಾಡಲಿಕ್ಕೆ ಬರುವುದಿಲ್ಲ. ಅರೆಸ್ಟ್ ಮಾಡಿದ್ದು ವಿದೌಟ್ ದ ಪರ್ಮಿಷನ್ ಆಫ್ ದಿ ಸ್ಪೀಕರ್ ಅಂಡ್ ಕೌನ್ಸಿಲ್ ಚೇರ್ಮನ್, ಇಟ್ ಈಸ್ ಆಲ್ಸೋ ಇಲ್ಲಿಗಲ್. ಈ ಸಮಾಜ ಇದನ್ನೆಲ್ಲ ತರಕ್ ಹೋಗ್ಬಿಡ್ರಿ. ಇವೆಲ್ಲ ಅಶ್ಲೀಲ ಪದ ಪ್ರಯೋಗ, ಮತ್ತೊಂದು ಅವರು ಸಿಟಿ ರವಿಗೆ ಕೊಲೆಗಡಕ ಅಂದಿದ್ದು, ಇವೆಲ್ಲ ನೀನೇನಾದ್ರೂ ಹೈಕೊಂಡವರು ಎರಡೂ ಕಡೆಯಿಂದ ಅಂದಾರ ಅವರು. ಈ ರೀತಿ ಸದನದಲ್ಲಿ ಈ ರೀತಿ ನಡವಳಿಕೆ ಸರಿಯಲ್ಲ ಅಂತ ಹೇಳಿದಾರೆ, ಅಬ್ಸರ್ವ್ ಮಾಡಿದಾರೆ ಅವರು. ಹೀಗಾಗಿ ಅದಕ್ಕೆ ಈ ಸಮಾಜ ಮತ್ತೊಂದು ಜಾತಿ ಇದಕ್ಕೆ ಟ್ಯಾಗ್ ಮಾಡೋದು ಅವಶ್ಯಕತೆನೇ ಇಲ್ಲ. ಕಂಪೇರ್ ಮಾಡ್ರಿ ನೀವು ಸಿಟಿ ರವಿ ಕೇಸು ಇಲ್ಲಿ. ಅದಕ್ಕೆ ರಾಜ್ಯ ಸರ್ಕಾರ ಇವತ್ತು ಮೂರ್ಖತನದ ಪ್ರಮಾವಧಿಯ ಕೆಲಸವನ್ನು ಮಾಡಿದೆ. ಒಂದು ಅವರಿಗೆ ಆಡಳಿತದ ಒಂದು ಎಬಿಸಿಡಿನೂ ಗುರ್ತಿಲ್ಲ ಅಂತ ಅನಿಸ್ತದೆ. ಇಷ್ಟು ವರ್ಷ ಅನುಭವಿಸಿದಂತಹ ಸಿದ್ದರಾಮಯ್ಯನವರಿಗೆ ಇಲ್ಲಿ ಫೇಲ್ಯೂರ್ ಆಗಿದೆ ಅಂದ್ರೆ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಯಾರು ಹೇಳೋರು ಕೇಳೋರು ಇಲ್ಲದಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ತೇವೆ. ಈಗಾಗಲೇ ಸ್ಟ್ಯಾಂಡ್ ಹೇಳಿಬಿಟ್ಟಿವಲ್ರಿ, ಎಲ್ಲರ ಪಾರ್ಟಿ ಒಂದೇ ಸ್ಟ್ಯಾಂಡ್ ಇದೆ. ಇದನ್ನು ಖಂಡಿಸಿದ್ದೇವೆ ಮತ್ತು ಇದು ಕಾನೂನು ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ಮತ್ತು ಈ ಕಾನೂನು ಹೋರಾಟದಲ್ಲಿ ಸಕ್ಸಸ್ ಆಗಿದ್ದೇವೆ. ಮುಖಭಂಗ ಆಗಿದೆ. ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಮುಖಭಂಗ, ದೊಡ್ಡದಾದ ಮುಖಭಂಗ ಆಗಿದೆ. ಹೀಗಾಗಿ ಇದಕ್ಕೆ ಕ್ಷಮಾಪಣೆ ಕೇಳಿ ಅವರು ಇದನ್ನು ಹೊರಗೆ ಬರಬೇಕು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯ ಮಾಡಿ. ಅಲ್ಲ ಅದೇ ನೋಡ್ರಿ, ಇಲ್ಲಿ ಆಡಳಿತದ ಹೇಳಿಲ್ಲ ಸಿದ್ದರಾಮಯ್ಯವರು, ಅವ್ರದಂಕರೆ ಲಾಸ್ಟ್ ರಿಸೋರ್ಟ್ ಅವರೇ ಹೇಳಿದ್ರು ಮೊನ್ನೆ, ಇನ್ನು ಕೆಲವು ದಿವಸದಲ್ಲಿ ರಾಜಕಾರಣ ಮುಗೀತು ಅಂತ ಹೇಳಿ. ಈ ರೀತಿ ಹೇಳಿದಾಗ ಮತ್ತೇನೈತಿ ನೋಡ್ರಿ, ಒಂದು ಬೇಸಿಕ್ ಆಗಿ ಈ ಮೂಡ ಹಗರಣ ಮತ್ತು ಇನ್ನೊಂದು ಆ ವಾಲ್ಮೀಕಿ ಕಾರ್ಪೊರೇಷನ್ ಸ್ಕ್ಯಾಮ್, ನೂರಾರು ಕೋಟಿ ರೂಪಾಯಿ ಹಗರಣ, ಇದನ್ನು ಮುಚ್ಚಿ ಹಾಕುವಂತದಕ್ಕೆ ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಆಗಬಾರದು ಅನ್ನುವಂಥ ಕಾರಣದ ಸಲುವಾಗಿ ಒಂದಿಲ್ಲೊಂದು ಈಗ ಇದು ಕೊರೋನಾ ಸಂದರ್ಭದಲ್ಲಿ ಇಂಟೀರಿಯರ್ ಒಂದು ರಿಪೋರ್ಟ್ ತಗೊಂಡ್ರು. ಆ ರಿಪೋರ್ಟ್ ಆಧಾರ ಮೇಲೆನೆ ಈ ಎಫ್ಐ ಮಾಡ್ತಾರೆ. 1.5 ವರ್ಷ ಆಯ್ತು ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು, ಇಲ್ಲಿವರೆಗೆ ನಿಮ್ಗೆ ಜ್ಞಾನವೇ ಆಗಲಿಲ್ಲ. ಕೊರೋನಾದ ಮೇಲೆ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಅವತ್ತು ಮಾಡ್ಬೋದು. ನೀವು ಫಸ್ಟ್ ಸಿಎಂ ಆದ ತಕ್ಷಣ ಮಾಡ್ಬೋದಾಗಿತ್ತಲ್ಲ, ರಿಪೋರ್ಟ್ ತಗೋಬೋದಾಗಿತ್ತಲ್ಲ. ಮತ್ತೆ ಇದಾದ್ಮೇಲೆ ರಿಪೋರ್ಟ್ ಪೂರ್ಣಾವಧಿ ರಿಪೋರ್ಟ್ ತಗೊಳ್ರಿ, ಕಂಪ್ಲೀಟ್ ಸಂಪೂರ್ಣವಾದ ರಿಪೋರ್ಟ್ ತಗೋಬೇಕಲ್ಲ. ಅದು ಬಿಟ್ಟು ಈಗ ಒಂದು ಇಂಟೀರಿಯಂ ರಿಪೋರ್ಟ್ ಮೇಲೆ ನೀವು ಇದು ಮಾಡ್ತಿದ್ರೆ ಅಂತಂದ್ರೆ ಒಂದು ಟಾರ್ಗೆಟ್ ಇಟ್ಟು ಮಾಡ್ತಾ ಇದ್ದಾರೆ. ಅಲ್ಪಸಂಖ್ಯಾತ ತುಷ್ಟೀಕರಣ ಟೂ ಮಚ್ ಆಗಿದೆ ಕಾಂಗ್ರೆಸ್, ಟೂ ಮಚ್. ಬಹುಶಃ ಮುಸ್ಲಿಂ ಸಮಾಜ ನಿಮಗೂ ವೋಟ್ ಆಗ್ತಿದ್ರು ಕೇಳೋಲ್ರ ಅವರು, ಇನ್ನೊಂದು ಸ್ವಲ್ಪ ತುಷ್ಟೀಕರಣ ಮಾಡೋದು ಬೆಳಗಿನ ಸಾಯಂಕಾಲ. ಅಂದ್ರೆ ತುಷ್ಟೀಕರಣ ಟೂ ಮಚ್ ಅಂತಲ್ಲ, ಟೂ ಮಚ್ ತುಷ್ಟೀಕರಣ ಆಗಿದ್ರಿಂದ ಇವತ್ತು ಪಾಲಿಸ್ತೇನದ್ದು ಬ್ಯಾಗ್ ಹಾಕೊಂಡು ಬರ್ತಾರೆ. ಇನ್ನು ಬಹುಶಃ ಮುಸಲ್ಮಾನರು ಯಾವಾಗಲೂ ಬೆಳಗಿನ ಸಾಯಂಕಾಲ ತಮ್ಮ ಆಜುಬಾಜು ಇಟ್ಕೊಂಡು ಬರ್ಬೋದು. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡ್ರಿ, ನಾನಂತೂ ಒಬ್ಬ ಸಂಸತ್ ಸದಸ್ಯನಾಗಿ ಈಗಾಗಲೇ ಅದಕ್ಕೆ ಇಂಟರ್ನಲ್ಲಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಭೂಪೇಂದ್ರ ಯಾದವ್ ಅವರನ್ನು ಸಂಬಂಧಪಟ್ಟ ಸಚಿವನು ಸಹಿತ ಸಿಆರ್ ಪಾಟೀಲ್ನು ಭೇಟಿಯಾಗಿ ಈಗಾಗಲೇ ಮನವಿ ಪತ್ರ ಕೊಡೋದು, ಅವ್ರಿಗೆ ಓವರ್ ಆಗಿ ಅವ್ರ ಕೂಡ ಡಿಸ್ಕಷನ್ ಮಾಡೋದು ಅದನ್ನು ಮಾಡಿದ್ದೇನೆ. ಮತ್ತು ಇತ್ತೀಚೆಗೆ ನಡೆದಂತಹ ಸದನದಲ್ಲಿ ಅದನ್ನು ಪ್ರಸ್ತಾವ ಮಾಡಲಿಕ್ಕೆ ನೋಟಿಸ್ ಕೊಟ್ಟಿದ್ದೆ ನಾನು. 0 ಅವರ್ದಲ್ಲಿ ಅಥವಾ ಕ್ವಶನ್ ಅವರ್ದಲ್ಲಿ ಅವಕಾಶ ಕೊಡಬೇಕಂತ ಹೇಳಿ. ಈ ಗೊಂದಲದ ನಡುವೆ ಯಾವಾಗ ನಮ್ದೊಂದು ಕ್ವಶನ್ ಬಂದಿತ್ತು, 0 ಅವರ್ನಲ್ಲಿ ಬಂದಿತ್ತು ಮಾದಾಯಿ ವಿಚಾರವಾಗಿ, ಆ ಸಂದರ್ಭದಲ್ಲಿ ಅಡ್ಜರ್ನ್ಮೆಂಟ್ ಆಯಿತು ಈ ಕಾಂಗ್ರೆಸ್ನ ಗದ್ದಲದಿಂದ. ಹೀಗಾಗಿ ಅಲ್ಲಿ ಪ್ರಸ್ತಾವನೆ ಮಾಡಲಿಕ್ಕೆ ನಂಗೆ ಅವಕಾಶ ಸಿಗಲಿಲ್ಲ. ಅದಕ್ಕಾಗಿ ಬರುವಂತಹ ದಿವಸಗಳಲ್ಲಿ ಇನ್ನು ನಂದು ವೈಯಕ್ತಿಕವಾಗಿ ಮತ್ತು ಸಾಂಘಿಕವಾಗಿ ಈ ಭಾಗದ ಎಲ್ಲಾ ಸಂಸದರನ್ನು ಕರ್ಕೊಂಡು, ಈ ಕಡೆ ಬೊಮ್ಮಾಯಿ ಅವರ, ಈ ಕಡೆ ಜೋಶಿ ಅವರ, ಮಿನಿಸ್ಟರ್ ಎಲ್ಲರೂ ಕರ್ಕೊಂಡು ಆ ಪ್ರಯತ್ನ ನಾನು ಮುಂದುವರಿಸ್ತೀನಿ. ಮತ್ತು ಕೇಂದ್ರ ಸರ್ಕಾರದಿಂದ ಏನು ಕ್ಲಿಯರೆನ್ಸ್ ಆಗಬೇಕು ಅದಕ್ಕೆಲ್ಲ ಪಾಸಿಟಿವ್ ಪ್ರಯತ್ನ ನಾ ಮಾಡಕ್ಕೆ. ಈ ವಾಟ್ ಎವರ್ ಮೇ ಬಿ ನೋಡ್ರಿ, ನಮ್ಗೆ ಲಾಸ್ಟ್ ರಿಸಲ್ಟ್ ಇವತ್ತು ರಾಜ್ಯ ಸರ್ಕಾರದಿಂದ ಏನು ಆಗಬೇಕು ಅದನ್ನು ಕೇಳೋಣಂತೆ, ಕೇಂದ್ರದಿಂದ ಏನಾಗಬೇಕು ಅದನ್ನು ಕೇಳೋಣಂತೆ. ಕೇಳಿ ಮತ್ತೆ ಇದಕ್ಕೊಂದು ಕ್ಲಿಯರೆನ್ಸ್ ಸಿಗೋ ಪ್ರಯತ್ನ ನಾನು ಮುಂದುವರಿದೆ. ಸರ್ವಪಕ್ಷದ ಬೇಕಾಗಿಲ್ಲ ಇದಕ್ಕೆ. ಅಲ್ಲಿ ಟೆಕ್ನಿಕಲಿ ಕೆಲವೊಂದು ಕಮಿಟಿ ಇವು ಕ್ಲಿಯರೆನ್ಸ್ ಬೇಕಾಯ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್
ಆಮೇಲೆ ಮತ್ತು ಇದ್ರದ್ದು ಪರಿಸರದ್ದು ಅವ್ರು ಅಲ್ಲಿ ಆ ಡಿಪಾರ್ಟ್ಮೆಂಟ್ಗೆ ಪರ್ಮಿಷನ್ ತಗೋಬೇಕಷ್ಟೇ ನಾವು ಹೇಳಿಲ್ಲ. ಸರ್ಕಾರ, ರಾಜ್ಯ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೋಮ್ ಮಿನಿಸ್ಟರ್ ಅವರು ತಮ್ಮದೇ ಆದ ಲೆವೆಲಲ್ಲಿ ಸ್ಟೇಟ್ಮೆಂಟ್ ಕೊಡ್ಕೊಂತಿರ್ತಾರೆ. ಮುಖ್ಯಮಂತ್ರಿಗಳು ಈಗಾಗಲೇ ಈ ಎಂಜಾಯ್ಡ್ ದ ಪವರ್ 5 ವರ್ಷ ಆಗಿದೆ, ಈಗ 1.5 ವರ್ಷ ಆಯಿತು. ಇನ್ನು ಆದಷ್ಟು 5 ವರ್ಷ ಕಂಪ್ಲೀಟ್ ಮಾಡಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದು ಪ್ರಯತ್ನ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವ್ರು ನಿಲ್ಲಿಸಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಅವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಇಂಟರ್ನಲ್ ಏನು ಗೊಂದಲ ಇದೆಯಲ್ಲ ಅದರ ಪರಿಣಾಮಗಳು ಇವೆಲ್ಲ. ಮತ್ತು ಇದ್ರ ಜೊತೆಗೆ ಮುಖ್ಯಮಂತ್ರಿಗಳು ಬಂದಂತ ಮೂಡಾ ಸ್ಕ್ಯಾಮು ಮತ್ತು ವಾಲ್ಮೀಕಿ ಸ್ಕ್ಯಾಮು ಇದೆಲ್ಲ ಕಾರಣದ ಸಲುವಾಗಿ ಇವತ್ತು ಗೊಂದಲದಲ್ಲಿ ಕಾಂಗ್ರೆಸ್ನವರು ಗೊಂದಲದಲ್ಲಿದ್ದಾರೆ. ಮತ್ತು ಆಡಳಿತ ವ್ಯವಸ್ಥೆ ಹದಗೆಟ್ಟು ಹೋಗಿದ್ದಷ್ಟೇ ಅಲ್ಲ, ಯಾವುದೇ ಅಭಿವೃದ್ಧಿ ಪರವಾದಂತಹ ಕೆಲಸ ಕಾರ್ಯಗಳು ಕರ್ನಾಟಕದಲ್ಲಿ ನಡೀತಾ ಇಲ್ಲ. ಕಾಂಗ್ರೆಸ್ಸಿನ ಶಾಸಕರೇ ಇವತ್ತು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಈ ಸರ್ಕಾರದ ವಿರುದ್ಧ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ ಅನ್ನೋಂಥದ್ದು. ಇದು ನಿಜ ಸ್ಥಿತಿ. ಮತ್ತೆ ಈಗ ನೋಡಿ ಎಲ್ಲ ಒಂದು ಈಗ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದಣಿ ಸದ್ಯಕ್ಕೆ ಆಗ್ತಾ ಇಲ್ಲ, ತಿಳ್ಕೊಂಡ್ಬಿಡ್ರಿ. ಆದ್ರೆ ಅದನ್ನ ಲಕ್ಷ್ಯ ವಹಿಸುತ್ತಾ ಇರಲ್ಲ. ಈ ಸ್ವತ್ತು ಅಂತ ಹೇಳಿ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದ್ರೆ ಮಾತ್ರ ನಾವು ಇವತ್ತು ನೋಂದಣಿ ಮಾಡ್ತೀವಿ ಅಂತಾರ. ಹೀಗಾಗಿ ಈ ಸ್ವತ್ತನ್ನ ಸ್ಪೀಡ್ ಮಾಡಬೇಕು. ನಾ ಬೇಡ ಅನ್ನೋದಿಲ್ಲ. ಈ ಸ್ವತ್ತು ಅನ್ನುವಂಥದ್ದು ಇಲ್ಲ, ಅದು ರೆಕಾರ್ಡ್ ಆಗ್ಬೇಕಲ್ಲ ಎಲ್ಲ ಪ್ರಾಪರ್ಟೀಸ್ ಬಗ್ಗೆ. ಓಕೆ, ಅದು ಪ್ರಾಪರ್ಟಿ ರೆಕಾರ್ಡ್ ಮಾಡ್ರಿ. ಅರ್ಜಿ ಕೊಟ್ಟ 2 ದಿವಸಕ್ಕೆ ರೆಕಾರ್ಡ್ ಮಾಡ್ರಿ, 3 ದಿವಸಕ್ಕೆ ರೆಕಾರ್ಡ್ ಮಾಡ್ರಿ. ಆಧುನಿಕವಾದಂತಹ ತಂತ್ರ ಇದೆ, ಎಲ್ಲವೂ ಇದೆ. ಅದನ್ನ ಬಿಟ್ಟು ಇವತ್ತು ಅಡ್ವಾನ್ಸ್ ಟೆಕ್ನಾಲಜಿ ಇದ್ದಾಗೂ ಸದ್ಯಕ್ಕೆ ಇವತ್ತು ಕೃಷ್ಣ ಬೈರೇಗೌಡರು ರೆವಿನ್ಯೂ ಮಿನಿಸ್ಟರ್ ಎಲ್ಲ ಹೇಳ್ತಾರೆ, ಭಾಷಣ ಮಾಡ್ತಾರೆ. ವಾಟ್ ಈಸ್ ಹ್ಯಾಪನ್? ಈಗ ನೋಂದಣಿ ಕಡಿಮೆ ಆಗಿದ್ದ ಕಾರಣ ಏನು? ಕೃಷ್ಣ ಬೈರೇಗೌಡರು ಉತ್ತರ ಕೊಡಬೇಕಾಗ್ತದೆ ಇದಕ್ಕೆ. ಈ ಸ್ವತ್ತು ಯಾಕೆ ಸ್ಪೀಡಪ್ ಆಗ್ತಾ ಇಲ್ಲ? ಈ ರೀತಿ ವ್ಯವಸ್ಥೆ ಅಂದ್ರೆ ಪ್ರತಿಯೊಂದು ಇಲಾಖೆಯದ್ದು ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಆಗ್ತಾ ಇಲ್ಲ ಅಂದ್ರೆ ಇದೊಂದು ಷಂಡ ಸರ್ಕಾರ ಇದೆ. ಇದೊಂದು ಷಂಡ, ಇದು ಅಸಂಸದೀಯ ಪದ ಅಂತ ನಮ್ಮ ಮೇಲೆ ಕೇಸ್ ಹಾಕಬೇಕ. ಷಂಡ ಸರ್ಕಾರ ಇದು ನೋಡ್ರಿ. ಇವತ್ತು ಒಂದೊಂದು ಕೇಸ್ ತಗೊಂಡು ಹೋದ್ರೆ ಇಡೀ ಎಲ್ಲಾ ಕಡೆ ಒಂದು ಕೇಸ್, ಬೆಳಗಾವಿಗೆ ಒಂದು 10 ಕೇಸ್ ನಡೀತಾವೆ, ಹುಬ್ಬಳ್ಳಿಯಾಗ, ಬೆಂಗಳೂರಾಗ ದಿನಾಲು ಒಂದಿಲ್ಲ ಕೇಸ್ ನಡೀತಾವೆ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇದಕ್ಕೆ ಓವರ್ ಆಲ್ ಸೊಲ್ಯೂಷನ್ ಹುಡುಕಬೇಕು. ಬರೀ ಇಲ್ಲಿ ಒಂದೇ ಅಷ್ಟೇ ಅಲ್ಲ ನಾನು ಹೇಳುದು, ಓವರ್ ಆಲ್ ಅಲ್ಲ, ಎಲ್ಲಾ ವಿಚಾರದಾಗಿ ಅಡ್ಮಿಷನ್ ಕಂಪ್ಲೀಟ್ ಕೊಲ್ಯಾಪ್ಸ್ ಆಗಿದೆ. ಎಲ್ಲಾ ವಿಚಾರದಲ್ಲಿ ಏನೋ ಮಾಡೋ ಒಂದು ಪರಿಸ್ಥಿತಿ ಇದಕ್ಕೆ ಸೆಂಡ್ ಅಂತ ಅದೇ ಅವ್ರು ಬರೀ ಆಫೀಸರ್ಸ್ ಮಾತು ಕೇಳ್ಕೊಂಡು ಹೇಳಿಕೆ ಕೊಡ್ಕೊಂಡು ಹೋದ್ರೆ ಹಣೆ ಬರ ಇಷ್ಟ ಆಗೋದು. ನೀವು ಫೀಲ್ಡ್ಗೆ ಹೋಗಿ ಕೆಲಸ ಮಾಡ್ರಿ. ಇವತ್ತು ಒಂದು ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ ಮಾಡ್ರಿ ಕೃಷ್ಣ ಬೈರೇಗೌಡರು, ನಿಮ್ಗೆ ಗೊತ್ತಾಗ್ತದ. ಪತ್ರಿಕೆಯಲ್ಲಿ ಬರ್ತದ ನೋಂದಣಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ರೆವಿನ್ಯೂನು ಕಡಿಮೆ ಆಗ್ತಾ ಇದೆ, ಆದಾಯನೂ ಇಲ್ಲ ನಿಮಗೆ ಸರ್ಕಾರಕ್ಕೆ. ಒಂದಿಷ್ಟು ವಿಸಿಟ್ ಮಾಡ್ರಿ, ಪೊಲೀಸ್ ಸ್ಟೇಷನ್ ವಿಸಿಟ್ ಮಾಡ್ರಿ, ತಹಸೀಲ್ದಾರ್ ಕಚೇರಿ ವಿಸಿಟ್ ಮಾಡ್ರಿ. ನೀವು ನಿಮ್ಗೆ ಗೊತ್ತಾಗ್ತದೆ. ಅವರು ಒತ್ತಡದಲ್ಲಿದ್ದಾರೆ ಮತ್ತು ಅವರು ಆದಷ್ಟು ಬೇಗ ಮುಖ್ಯಮಂತ್ರಿ ಆಗುವಂತ ಪ್ರಯತ್ನ ಒಳಗೆ ನಡೆದಿದೆ. ಹೀಗಾಗಿ ಎಲ್ಲರೂ ಒತ್ತಡದಲ್ಲಿ ಕೆಲಸ ಮಾಡಾಕತ್ತಾರೆ.